everyone's fine. ಇನ್ನು ರಾಜ್ಯದಲ್ಲಿ ಡೆಂಗ್ಯೂ ಜೊತೆಗೆ ಝಿಕಾ ವೈರಸ್ನ ಆತಂಕ ಕೂಡ ಎದುರಾಗ್ತಾ ಇದೆ. ಈಡೀಸ್ ಸೊಳ್ಳೆ ಕಚ್ಚೋದ್ರಿಂದಾಗಿ ಹರಡುವಂತಹ ಝಿಕಾ ಸೋಂಕು ಇದೀಗ ಭೀತಿಯನ್ನ ಉಂಟು ಮಾಡ್ತಾ ಇದೆ. ಹಗಲು ಹೊತ್ತಿನಲ್ಲಿ ಸೊಳ್ಳೆಗಳು ಕಚ್ಚೋದ್ರಿಂದ ಹರಡುವಂತಹ ರೋಗ ಝಿಕಾ ಕಾಯಿಲೆ. ಈಗಾಗಲೇ ಝಿಕಾ ವೈರಸ್ಗೆ ಶಿವಮೊಗ್ಗದ ವೃದ್ಧನೊಬ್ಬ ಬಲಿಯಾಗಿದ್ದಾರೆ. ಹೀಗಾಗಿ ಝಿಕಾ ವೈರಸ್ ಇದೀಗ ಜನರಲ್ಲಿ ಭೀತಿ ಉಂಟು ಮಾಡ್ತಾ ಇದೆ. ಇನ್ನು ಝಿಕಾ ವೈರಸ್ ಬಗ್ಗೆ ಮುಂಜಾಗೃತವಾಗಿ ಇರುವಂತೆ ಆರೋಗ್ಯ ಅಧಿಕಾರಿಗಳು ಸೂಚನೆ ಕೂಡ ಕೊಟ್ಟಿದ್ದಾರೆ. ಆರೋಗ್ಯ ಇಲಾಖೆಯಿಂದ ಹೆಲ್ತ್ ಗೈಡ್ಲೈನ್ಸ್ ಕೂಡ ಬಿಡುಗಡೆ ಮಾಡಲಾಗಿದೆ. ಇನ್ನು ಅದೇ ರೀತಿಯಾಗಿ ಈ ಒಂದು ಝಿಕಾ ವೈರಸ್ಗೆ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆ ಹೆಲ್ತ್ ಗೈಡ್ಲೈನ್ಸ್ಗಳನ್ನು ಕೂಡ ಬಿಡುಗಡೆ ಮಾಡಿದೆ. ಇನ್ನು ಝಿಕಾ ವೈರಸ್ ಸೋಂಕು ಏನಾದರೂ ತಗುಲಿದ್ದೇ ಆದರೆ ಏನು ಮಾಡಬೇಕು, ಅದೇ ರೀತಿಯಾಗಿ ಗುಣಲಕ್ಷಣಗಳು ಏನು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಅಧಿಕಾರಿಗಳು ಹೆಲ್ತ್ ಗೈಡ್ಲೈನ್ಸ್ ಬಿಡುಗಡೆ ಮಾಡಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ಡೆಂಗ್ಯೂ ಭೀತಿಯನ್ನು ಹುಟ್ಟಿಸಿತ್ತು. ಈಗ ಝಿಕಾ ವೈರಸ್ನ ಆತಂಕ ಕೂಡ ಎದುರಾಗ್ತಾ ಇದೆ. ಒಂದು ಪ್ರಭೇದ ಈಡಿಸ್ ಅನ್ನುವಂತಹ ಒಂದು ಸೊಳ್ಳೆಯ ಪ್ರಭೇದ. ಈ ಸೊಳ್ಳೆ ಕಚ್ಚೋದ್ರಿಂದಾಗಿ ಝಿಕಾ ವೈರಸ್ನ ಸೋಂಕು ಹರಡುತ್ತೆ. ಇನ್ನು ಅದೇ ರೀತಿಯಾಗಿ ರಾತ್ರಿ ಹೊತ್ತಲ್ಲಿ ಈ ಝಿಕಾ ವೈರಸ್ ಸೋಂಕಿನ ಒಂದು ಸೊಳ್ಳೆ ಏನಿರುತ್ತೆ ಅದು ಕಚ್ಚೋದಿಲ್ಲ. ಇದು ಕೇವಲ ಹಗಲು ಹೊತ್ತಿನಲ್ಲಿ ಮಾತ್ರ ಕಚ್ಚುವಂತಹ ಸೊಳ್ಳೆ. ಹೀಗಾಗಿ ಝಿಕಾ ವೈರಸ್ ಅನ್ನುವಂಥದ್ದೇನಿದೆ ಅದು ಈಗ ಹೆಚ್ಚಿನ ಪ್ರಮಾಣದಲ್ಲಿ ಹರಡ್ತಾ ಇದೆ. ಈಗಾಗಲೇ ಈ ವೈರಸ್ಗೆ ಶಿವಮೊಗ್ಗದ ಒಬ್ಬ ವೃದ್ಧ ಬಲಿಯಾಗಿದ್ದರು. ಹೀಗಾಗಿ ಝಿಕಾ ವೈರಸ್ ಈಗ ಜನರಲ್ಲಿ ಭೀತಿ ಕೂಡ ಉಂಟು ಮಾಡ್ತಾ ಇದೆ. ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಆರೋಗ್ಯ ಇಲಾಖೆ ಗೈಡ್ಲೈನ್ಸ್ಗಳನ್ನು ಕೂಡ ಬಿಡುಗಡೆ ಮಾಡಿದೆ. ಏನಿದರ ಗುಣಲಕ್ಷಣಗಳು ಅಂತ ನೋಡಿದ್ರೆ ಜ್ವರ ತೀವ್ರವಾಗಿರುತ್ತೆ, ತಲೆನೋವು ಕೂಡ ಅಪಾರವಾಗಿ ಕಂಡುಬರುತ್ತೆ, ಕಣ್ಣು ಕೆಂಪಾಗತ್ತೆ, ದದ್ದುಗಳು ಕೂಡ ಆಗುತ್ತೆ ಕಣ್ಣಲ್ಲಿ, ಕೀಲು ಮತ್ತು ಸ್ನಾಯುಗಳಲ್ಲೂ ಕೂಡ ತೀವ್ರತರವಾಗಿರುವಂತಹ ನೋವಿರುತ್ತೆ. 2 ರಿಂದ 7 ದಿನಗಳವರೆಗೆ ರೋಗದ ಗುಣಲಕ್ಷಣಗಳು ಇರುತ್ತೆ. ಇನ್ನು ಜನಿಸಿದಂತಹ ಶಿಶುವಿನ ತಲೆಯ ಗಾತ್ರದಲ್ಲೂ ಕೂಡ ಕಡಿಮೆ ಬೆಳವಣಿಗೆ ಆಗತ್ತೆ. ಇನ್ನು ಮುಂಜಾಗ್ರತಾ ಕ್ರಮ ಏನು ಕೈಗೊಳ್ಳಬೇಕಪ್ಪ? ಸೊಳ್ಳೆಗಳ ಉತ್ಪತ್ತಿ ತಾಣಗಳನ್ನು ನಾಶಪಡಿಸೋದು, ಅಂದರೆ ಮನೆಯ ಅಕ್ಕಪಕ್ಕ, ಮನೆಯ ಎದುರು ಭಾಗದಲ್ಲಿ ಏನಾದರೂ ಟೈಯರೋ ಅಥವಾ ಏನಾದರೂ ಒಂದು ಹಳೆಯ ಬಾಟಲ್ಲೋ ಈ ರೀತಿ ಏನಾದರೂ ಬಿದ್ದಿದ್ದರೆ, ಕಸಗಳೇನಾದರೂ ಬಿದ್ದಿದ್ದರೆ, ನೀರು ನಿಲ್ಲುವಂತಹ ಒಂದು ಅವಕಾಶ ಏನಾದರೂ ಇದ್ದಿದ್ದೇ ಆದರೆ ಅಲ್ಲೇನಾಗುತ್ತೆ, ಸೊಳ್ಳೆಗಳು ತಮ್ಮ ಸಂತಾನೋತ್ಪತ್ತಿಯನ್ನು ಮಾಡುತ್ತೆ. ಹೀಗಾಗಿ ಸೊಳ್ಳೆಗಳು ಅಲ್ಲಿ ತನ್ನ ಸಂತಾನೋತ್ಪತ್ತಿಯನ್ನು ಮಾಡಿ ಹೆಚ್ಚಳ ಆಗುವಂತಹ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಅವುಗಳನ್ನು ಕ್ಲೀನ್ ಮಾಡುವಂತಹ ಕೆಲಸ ಮಾಡಬೇಕು. ಇನ್ನು ಮನೆಯ ಒಳಾಂಗಣ ಹಾಗೂ ಹೊರಾಂಗಣ ಎರಡನ್ನೂ ಕೂಡ ಸ್ವಚ್ಛವಾಗಿಡಬೇಕು. ಎಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಮನೆಯ ಒಳಾಂಗಣ ಆಗಿರಬಹುದು ಅಥವಾ ಹೊರಾಂಗಣ ಆಗಿರಬಹುದು, ಎಲ್ಲೂ ಕೂಡ ಅಸ್ವಚ್ಛತೆ ಇರಬಾರ್ದು. ಯಾವುದೇ ರೀತಿಯಲ್ಲೂ ಕೂಡ ಕಸಗಳನ್ನು ಹಾಕುವಂತಹ ಕೆಲಸವನ್ನು ಮಾಡಬಾರ್ದು. ಅದೇ ರೀತಿಯಾಗಿ ಅಟ್ಲೀಸ್ಟು ಒಂದು 5 ನಿಮಿಷ ಅಲ್ಲಿ ಇಲ್ಲಿ ವಾಕಿಂಗ್ಗೆ ಹೋಗುವ ಬದಲು ತಮ್ಮ ಮನೆಯ ಅಕ್ಕಪಕ್ಕ ವಾಕಿಂಗ್ ಹೋಗುವಂಥದ್ದು ಒಳ್ಳೆಯದು. ಅದೇ ರೀತಿಯಾಗಿ ಮನೆಯ ಅಕ್ಕಪಕ್ಕದಲ್ಲಿ ಎಲ್ಲಾದರೂ ನೀರು ನಿಲ್ತಾ ಇದೆಯಾ, ನೀರೇನಾದರೂ ನಿಲ್ತಾ ಇದ್ದರೆ ಅದನ್ನು BBMP ಗಮನಕ್ಕೆ ತರುವಂತಹ ಕೆಲಸವನ್ನೂ ಕೂಡ ಮಾಡಬೇಕು. ಇನ್ನು ಅದೇ ರೀತಿಯಾಗಿ ಸ್ವಯಂ ಪ್ರೇರಿತವಾಗಿ ಅದನ್ನು ಕ್ಲೀನ್ ಮಾಡುವಂತಹ ಕೆಲಸವನ್ನು ಮಾಡಿದ್ರೂ ಕೂಡ ಉತ್ತಮ. ಇನ್ನು ಮನೆಯ ಒಳಾಂಗಣ ಹಾಗೂ ಹೊರಾಂಗಣ ಎರಡನ್ನೂ ಕೂಡ ಸ್ವಚ್ಛವಾಗಿ ಇಟ್ಕೊಳ್ಳುವಂತಹ ಕೆಲಸವನ್ನು ಮಾಡಬೇಕು. ನೀರು ಸಂಗ್ರಹ ಆಗುವಂತಹ ಪರಿಕರಗಳೇನಿದ್ದಾವೆ, ಅಂದರೆ ಮನೆಯ ಮೇಲೆ ಇರುವಂತಹ ಟ್ಯಾಂಕ್ಗಳು, ಅದೇ ರೀತಿಯಾಗಿ ಮನೆಯಲ್ಲಿ ಬಳಕೆ ಮಾಡುವಂತಹ ಕೊಡಗಳಾಗಿರಬಹುದು, ಇದೆಲ್ಲವನ್ನೂ ಕೂಡ ವಾರಕ್ಕೆ ಒಮ್ಮೆ ಸ್ವಚ್ಛಗೊಳಿಸಬೇಕು. ಬ್ಯಾರಲ್ಲು ಈ ರೀತಿ ಏನೆಲ್ಲ ನೀರು ತುಂಬಿಡ್ತೀವಿ ಅದೆಲ್ಲವನ್ನೂ ಕೂಡ ಸ್ವಚ್ಛ ಮಾಡಬೇಕು. ನೀರು ಸಂಗ್ರಹಣೆ ಮಾಡುವಂತಹ ಎಲ್ಲ ಪರಿಕರಗಳನ್ನು ಕೂಡ ಗಟ್ಟಿಯಾಗಿ ಮುಚ್ಚಿಡಬೇಕು. ಯಾವುದೇ ರೀತಿಯಲ್ಲೂ ಕೂಡ ಅದರಲ್ಲಿ ಸೊಳ್ಳೆಗಳು ಒಳಗೆ ನುಸುಳುವಂತೆ ಜಾಗ ಇರಬಾರ್ದು. ಇನ್ನು ಎಲ್ಲಿಯೂ ಕೂಡ ಮನೆಯ ಅಕ್ಕಪಕ್ಕದಲ್ಲಿ ಎಲ್ಲೂ ಕೂಡ ನೀರು ನಿಲ್ಲದಂತೆ ಎಚ್ಚರಿಕೆಯನ್ನು ವಹಿಸುವಂತಹ ಕೆಲಸವನ್ನು ಮಾಡಬೇಕು. ಸ್ವಯಂ ರಕ್ಷಣಾ ವಿಧಾನಗಳನ್ನು ಅನುಸರಿಸಬೇಕು. ಸೊಳ್ಳೆ ಪರದೆಗಳನ್ನು, ಸೊಳ್ಳೆಯ ನಿರೋಧಕಗಳನ್ನು ಉಪಯೋಗಿಸುವಂಥದ್ದು ಪ್ರಮುಖವಾಗುತ್ತೆ. ಯಾಕಂದರೆ ಈಗಾಗಲೇ ಸೊಳ್ಳೆಗಳನ್ನು ನಿಯಂತ್ರಣ ಮಾಡೋದಕ್ಕೆ ಅಂತ ಅನೇಕ ಒಂದು ಮಾಸ್ಕಿಟೋ ಕಾಯಿಲ್ ಆಗಿರಬಹುದು, ಮಾಸ್ಕಿಟೋಗಳನ್ನು ಹತೋಟಿಗೆ ತರುವಂತಹ ಅನೇಕ ಒಂದು ಪರಿಕರಗಳು ಸಿಗುತ್ತೆ. ಅದೆಲ್ಲವನ್ನು ಕೂಡ ಬಳಕೆ ಮಾಡಬೇಕು. ಅದೇ ರೀತಿಯಾಗಿ ಸೊಳ್ಳೆ ಪರದೆಗಳನ್ನು ಅಳವಡಿಕೆ ಮಾಡಬೇಕು. ಪ್ರಮುಖವಾಗಿ ಮಕ್ಕಳೇನಿರ್ತವೆ, ಈಗ ತಾನೇ ಹುಟ್ಟಿರುವಂತಹ ಮಕ್ಕಳು, 1-2 ವರ್ಷದ ಮಕ್ಕಳೇನಿರ್ತವೆ, ಆ ಮಕ್ಕಳ ಆರೋಗ್ಯದ ಮೇಲೆ ತೀವ್ರತರವಾಗಿ ನಿಗಾ ಇಡಬೇಕು. ಸೊಳ್ಳೆಗಳು ಯಾವುದೇ ರೀತಿಯಲ್ಲೂ ಕೂಡ ಮಕ್ಕಳನ್ನು ಕಚ್ಚದಂತೆ ಅಟ್ಲೀಸ್ಟು ಮಕ್ಕಳಿಗಾದರೂ ಸೊಳ್ಳೆ ಪರದೆಯನ್ನು ಅಳವಡಿಸುವಂತಹ ಕೆಲಸವನ್ನು ಮಾಡಬೇಕು. ಇನ್ನು ಅದೇ ರೀತಿಯಾಗಿ ಸೋಂಕೇನಾದರೂ ದೃಢಪಟ್ಟರೆ ಆಗೇನು ಮಾಡಬೇಕು,
ಜೀಕಾ ಸೋಂಕಿಗೆ ನಿರ್ದಿಷ್ಟವಾಗಿರುವಂತಹ ಯಾವುದೇ ಚಿಕಿತ್ಸೆಗಳು ಲಭ್ಯ ಇಲ್ಲ. ರೋಗ ಲಕ್ಷಣಗಳಿಗೆ ಅನುಗುಣವಾಗಿ ಚಿಕಿತ್ಸೆ ನೀಡಲಾಗುತ್ತೆ. ಜ್ವರ ಇತ್ತ, ಹಾಗಾದರೆ ಜ್ವರಕ್ಕೆ, ಕೆಮ್ಮು, ತಲೆನೋವು, ಅದೇ ರೀತಿಯಾಗಿ ಕಣ್ಣುಗಳಲ್ಲಿ ಕೆಂಪಾಗುವಂಥದ್ದಾಗಿರ್ಬೋದು, ದದ್ದು, ಇದೆಲ್ಲದಕ್ಕೂ ಕೂಡ ಅದಕ್ಕೆ ಅನುಗುಣವಾಗಿ ಚಿಕಿತ್ಸೆ ನೀಡಲಾಗುತ್ತೆ. ಇನ್ನು ಮನೆಯಲ್ಲೇ ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದು. ವೈದ್ಯರನ್ನು ಕರೆಸಿ ಸಾಕಷ್ಟು ವಿಶ್ರಾಂತಿಯನ್ನು ಪಡೆದುಕೊಳ್ಳಬೇಕು. ನಿರ್ಜಲೀಕರಣವನ್ನು ತಪ್ಪಿಸುವುದಕ್ಕೆ ಅಂತ ಹೆಚ್ಚು ನೀರಿನ ಅಂಶ ಇರುವಂತಹ ಆಹಾರ ಪದಾರ್ಥ ಸೇವನೆ ಮಾಡಬೇಕು. ಅದೇ ರೀತಿಯಾಗಿ ಹೆಚ್ಚೆಚ್ಚು ನೀರು ಕುಡಿಬೇಕು. ವೈದ್ಯರ ಸಲಹೆಯನ್ನೇ ಪಡೆದುಕೊಂಡು ಔಷಧಿಗಳನ್ನು ಸೇವನೆ ಮಾಡಬೇಕು. ಅದೇ ರೀತಿಯಾಗಿ ವೈದ್ಯರನ್ನು ಸಂಪರ್ಕ ಮಾಡುವಂತಹ ಕೆಲಸವನ್ನು ಕೂಡ ಮಾಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಕಾರ್ತಿಕ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಈಗ ನಾವು ನೋಡ್ತಾ ಇದ್ವಿ ಡೆಂಗ್ಯೂ ಈಗಾಗಲೇ ಭೀತಿ ಹುಟ್ಟಿಸಿತ್ತು. ಈಗ ಝಿಕಾ ವೈರಸ್ ಕೂಡ ಸಾಕಷ್ಟು ಭೀತಿಯನ್ನು ಹುಟ್ಟಿಸ್ತಾ ಇದೆ. ಈ ನಡುವೆ ಆರೋಗ್ಯ ಇಲಾಖೆ ಗೈಡ್ಲೈನ್ಸ್ಗಳನ್ನು ಬಿಡುಗಡೆ ಮಾಡಿದೆ. ರಾಜ್ಯದಲ್ಲಿ ಪ್ರಸ್ತುತವಾಗಿರುವಂತಹ ಝಿಕಾ ವೈರಸ್ ಸೋಂಕುಗಳ ಪತ್ತೆ ಎಷ್ಟು, ಅದೇ ರೀತಿಯಾಗಿ ಏನೆಲ್ಲ ಮಾರ್ಗಗಳನ್ನು ಅನುಸರಿಸಬೇಕು ಝಿಕಾ ವೈರಸ್ನ ಹತೋಟಿಗೆ ತರೋದಕ್ಕೆ ಅಂತ? ಖಂಡಿತ ಸಂತೋಷ್, ಏನು ಡೆಂಗ್ಯೂ ಹೆಚ್ಚಳ ಪ್ರಕರಣ ಈಗ ಒಂದ್ ಕಡೆ ಆದ್ರೆ, ಇತ್ತೀಚೆಗೆ ಇನ್ನು ಜಿಕಾ ವೈರಸ್ ಕೂಡ ಹೆಚ್ಚಳ ಆಗ್ತಾ ಇರುವಂತದ್ದು ಆರೋಗ್ಯ ಇಲಾಖೆಗೆ ತಲೆನೋವನ್ನ ತರಿಸಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಶಿವಮೊಗ್ಗದಲ್ಲಿ ಏನು ಜಿಕಾ ವೈರಸ್ಗೆ ಓರ್ವ ಬಲಿ ಆಗ್ತಾನೆ, ಆ ಬಲಿಯಾದ ನಂತರದಲ್ಲಿ ಈ ಒಂದು ಜಿಕಾ ವೈರಸ್ ನ ಭೀತಿಯು ಕೂಡ ಈಗ ಹೆಚ್ಚಳ ಆಗಿರುವಂತದ್ದು. ದಿನದಿಂದ ದಿನಕ್ಕೆ ಡೆಂಗ್ಯೂ ಪ್ರಕರಣಗಳು ಕೂಡ ಹೆಚ್ಚಳ ಆಗ್ತಾ ಇದ್ದಾವೆ. ಜೊತೆಗೆ ಜಿಕಾ ವೈರಸ್ ನ ಸೋಂಕು ಕೂಡ ಈಗ ಉಲ್ಬಣ ಆಗುವಂತ ಸಾಧ್ಯತೆಗಳಿರುವಂತ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಅಂದ್ರೆ ಜನರಿಗೆ ಜಾಗೃತಿಯನ್ನು ಮೂಡಿಸುವಂತ ನಿಟ್ಟಿನಲ್ಲಿ ಈಗ ಗೈಡ್ಲೈನ್ಸ್ ಅನ್ನು ಕೂಡ ಬಿಡುಗಡೆ ಮಾಡಿರುವಂತದ್ದು. ಎರಡೂ ರೋಗಗಳು ಕೂಡ ಈಡಿಸ್ ಸೊಳ್ಳೆಯಿಂದಲೇ ಹರಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಆರೋಗ್ಯ ಇಲಾಖೆ ಜನರಿಗೆ ಸ್ವಚ್ಛತೆಯನ್ನ ಕಾಪಾಡುವುದಕ್ಕೆ ಈಗಾಗಲೇ ಅಂದ್ರೆ ಮನವಿಯನ್ನು ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಸೊಳ್ಳೆ ಉತ್ಪತ್ತಿಯನ್ನ ತಡೆಯುವಂತ ನಿಟ್ಟಿನಲ್ಲಿ ಕ್ರಮವನ್ನು ವಹಿಸಬೇಕು. ಇಲ್ಲದೆ ಹೋದ್ರೆ ಈ ಒಂದು ರೋಗವನ್ನ ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಸೊಳ್ಳೆಗಳಿಂದಲೇ ಈ ಒಂದು ರೋಗ ಹರಡ್ತಾ ಇದೆ. ಹಾಗಾಗಿ ಈಗ ಡೆಂಗ್ಯೂ ಜೊತೆಗೆ ಈಗ ಜಿಕಾ ವೈರಸ್ ಕೂಡ ಭೀತಿ ಇರುವಂತ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ನೀವು ಸ್ವಚ್ಛತೆಯನ್ನ ಕಾಪಾಡಬೇಕು. ಯಾರು ಕೂಡ ಸೊಳ್ಳೆಯ ಕಡಿತಕ್ಕೆ ಒಳಗಾಗಬಾರದು. ಸೊಳ್ಳೆ ಪರದೆಗಳನ್ನ ನೀವು ಬಳಸಿ ಅನ್ನುವಂತ ಒಂದು ಮನವಿಯನ್ನು ಕೂಡ ಮಾಡಿಕೊಟ್ಟಿದೆ. ಜಿಕಾ ವೈರಸ್ ಕೂಡ ಅಂದ್ರೆ ಹೆಚ್ಚೇನು ತೀವ್ರತರವಾದಂತಹ ರೋಗ ಅಲ್ಲದೆ ಇದ್ರೂ ಕೂಡ ಈ ಒಂದು ವೈರಸ್ ಕೆಲವೊಂದಿಷ್ಟು ಅಂದ್ರೆ ಹೆಚ್ಚಿನ ಪ್ರಮಾಣದ ಹಾನಿಯನ್ನು ಕೂಡ ಮಾಡುತ್ತೆ. ಗರ್ಭಿಣಿಯರಿಗೆ ಏನಾದ್ರು ಈ ಒಂದು ಸೋಂಕು ತಗುಲಿದಂತ ಸಂದರ್ಭದಲ್ಲಿ ಹುಟ್ಟುವಂತ ಮಗುವಿನಲ್ಲಿ ಒಂದಿಷ್ಟು ವ್ಯತ್ಯಾಸಗಳು ಕಂಡುಬರುತ್ತವೆ. ಅವರ ಮಗುವಿನ ತಲೆ ಭಾಗ ಸ್ವಲ್ಪ ಚಿಕ್ಕದಾಗಿ ಅಂದ್ರೆ ಬೆಳವಣಿಗೆ ಕೂಡ ಕುಂಠಿತ ಆಗುತ್ತೆ. ಹಾಗಾಗಿ ಇದು ಕೂಡ ಮಾರಕವಾಗಿರುವಂತ ರೋಗವೇ. ಹಾಗಾಗಿ ಜಿಕಾ ವೈರಸ್ ಅನ್ನ ತಡೆಗಟ್ಟಬೇಕು ಅಂದ್ರೆ ನೀವೆಲ್ಲರೂ ಕೂಡ ಜನರು ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು. ಜೊತೆಗೆ ನೀರು ಅಂದ್ರೆ ನಿರ್ಜಲೀಕರಣವನ್ನು ತಡೆಯೋದಕ್ಕೋಸ್ಕರ ಹೆಚ್ಚೆಚ್ಚು ನೀರನ್ನ ಕುಡಿಯುವಂತಿರ್ಬೋದು. ಜೊತೆಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ. ಓಕೆ, ಧನ್ಯವಾದಗಳು ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಪ್ರಮುಖವಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಅದೇ ರೀತಿಯಾಗಿ ವೈದ್ಯರನ್ನು ಸಂಪರ್ಕ ಮಾಡದೆ ಯಾವುದೇ ಔಷಧಗಳನ್ನು ಸೇವಿಸುವಂತಹ ಕೆಲಸವನ್ನು ಮಾಡಬಾರ್ದು.